ರಸ್ತೆ ಅವ್ಯವಸ್ಥೆ ಖಂಡಿಸಿ ಮಂಡಲ ಬಿಜೆಪಿ ವತಿಯಿಂದ ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ನಡೆದಿದೆ. ಸೋಮವಾರಪೇಟೆ ಅಲೆಕಟ್ಟೆ ರಸ್ತೆಯ ಮೂಲಕ ಹಾದು ಹೋಗುವ ಕೂತಿ ತೋಳೂರು ಶೆಟ್ಟಳ್ಳಿ ರಾಜ್ಯ ಹೆದ್ದಾರಿ 20 ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಕಳೆದ 1 ವರ್ಷದ ಹಿಂದೆ ಚಾಲನೆ ನೀಡಲಾಗಿದ್ದು, ಅಂದಿನಿಂದಲೂ ಆಮೆಗತಿಯಲ್ಲಿ ನಡೀತಾ ಇದೆಯಾದರೂ ಮಳೆಗಾಲದ ನಂತರ ಸಂಪೂರ್ಣ ನಿಂತು ಹೋಗಿದೆ. ರಸ್ತೆಗಳನ್ನು ಅಗೆದು ಹಾಕಿರೋದ್ರಿಂದ ವಾಹನಗಳು ಚಲಿಸಲು ತೊಂದರೆ ಆಗ್ತಾ ಇದೆ. ಇಡೀ ವಾತಾವರಣ ಧೂಳುಮಯವಾಗಿದೆ. ರಸ್ತೆಯ ಅಕ್ಕಪಕ್ಕದ ಮನೆಯವರು ವಾಸ ಮಾಡಲು ಕಷ್ಟವಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿದ್ದಾರೆ. ಅಭಿವೃದ್ಧಿಪಡಿಸಿದ ಲೋಕೋಪಯೋಗಿ ಇಲಾಖೆಗೆ ರಸ್ತೆ ಅಭಿವೃದ್ಧಿಪಡಿಸಿದ LAA ಅವರಿಗೆ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರಕ್ಕೆ ಪಕ್ಷಕ್ಕೆ. ಕಳೆದ 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಒಂದು ರಸ್ತೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತೇಳಿ ಲೋಕೋಪಯೋಗಿ ಮಂತ್ರಿಗಳನ್ನು ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿದರು. ಇದು ಕೇವಲ ಪ್ರಚಾರಕ್ಕೆ ಮತ್ತೊಂದು ನಮಗೆ ಗೊತ್ತಿಲ್ಲ. ಆದರೆ ನಾವು ಭಾಳ ತಾಳ್ಮೆ ಈ ಭಾಗದ ಜನ 2 ವರ್ಷದಿಂದ ಈ ಗುಂಡಿಯಲ್ಲಿ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನಾವು ಯಾರೂ ಕೂಡ ಈ ಒಂದು ರಸ್ತೆಯನ್ನು ಅಗಿರಿ ಅಂತ ಕೇಳಲಿಲ್ಲ. ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಇವರು ಯೋಚನೆ ಮಾಡಬೇಕಾಗಿತ್ತು. ಇವ್ರ ಕೈಲಿ ಹಣ ಇಲ್ಲ ಅಂತಂದರೆ ಸ್ವಲ್ಪ ದಿವಸ ತಾಳ್ಬೋದಿತ್ತು. ಆದರೆ ಇವತ್ತು ಆ ರಸ್ತೆಯನ್ನು ಗುಂಡಿ ಮಾಡಿ ಈ ಭಾಗದ ಜನ ಪ್ರತಿನಿತ್ಯ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾ ಪಟ್ಟು ಹಿಡಿದ ಹಿನ್ನೆಲೆ ತಡವಾಗಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಭಿಯಂತರ ಕುಮಾರ್ ಅವರನ್ನ ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಅಭಿಯಂತರರು ರಸ್ತೆ ನಿರ್ಮಾಣಕ್ಕೆ ಕೆಲವು ಮರಗಳು ತೊಡಕಾಗಿದ್ದು ಅರಣ್ಯ ಇಲಾಖೆ ಅನುಮತಿ ದೊರೆತಿಲ್ಲ. ಅಲ್ಲದೆ ಗುತ್ತಿಗೆದಾರರಿಗೆ ಸ್ವಲ್ಪವೂ ಬಿಲ್ ಪಾವತಿ ಆಗದಿರುವುದರಿಂದ ಅವರು ಕೆಲಸ ಮಾಡಲು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಯಾವಾಗ ಆಗ್ಬೇಕಾಯ್ತು ಅದ ಹೇಳಿ ಫಸ್ಟ್. ಇದು ಯಾವಾಗ ಬೇಕಾಗಿತ್ತು? ನಾವೆಲ್ಲ ಸೇರ್ಕತ್ತೀವಿ. ನಮಗೆ ಬೇಕಾಗಿರೋ ರಸ್ತೆ ನೀವು ಫ್ರೀ ಕಟ್ ಮಾಡ್ಲಿಕ್ಕೆ ಒಂದು ಬಹುಶಃ ನಿಮ್ಮ ಅರಣ್ಯ ಇಲಾಖೆಯವರು ಅನುಮತಿ ಕೊಡ್ಲಿಲ್ಲ ಅಂದ್ರೆ ನೀವು ನಮಗೆ ಹೇಳಿ, ನಾವಿದೀವಿ ಜೊತೆ ಕೊಡ್ತೀವಿ. ನಮ್ಮ ರಸ್ತೆ ಇದು 1.5 ವರ್ಷ ಆಯ್ತು ಸರ್. ಗುದ್ದಿ ಪೂಜೆ ಮಾಡ್ಬಿಟ್ಟು ಅದೆಲ್ಲ ಪರ್ಮಿಷನ್ ಕೊಡ್ತಾರೆ ಫಾರೆಸ್ಟ್. ಮರ ತೆರವು ಮಾಡಿದ ತಕ್ಷಣ ನಾವು ಭಾರತ ಬಗ್ಗೆ ಆ ಕಡೆಯಿಂದ ಒಂದು ಲೇಯರು DMO ಎಳೆದಿದ್ದಾರೆ. ಈಗ ಅದ್ರ ಮೇಲೆ BC ಎಳಿಬೇಕು. BC ಎಳಿಬೇಕು ಅಂದ್ರೆ ರೋಡ್ ವೈಡನಿಂಗ್ ಆಗಬೇಕು. ರೋಡ್ ವೈಡನಿಂಗ್ ಅಂದ್ರೆ ಟ್ರೀ ಕಟಿಂಗ್. ಈಗ ಎಷ್ಟು ದಿವಸ ಇದೇ ತರ ಓಡಬೇಕು? ಆ ಟ್ರೀ ಕಟಿಂಗ್ ಇದೆಯಲ್ಲ, ಟ್ರೀ ಕಟಿಂಗಿಗೆ ನಾವು ಪರ್ಮಿಷನ್ ತಗೋಬೇಕು. ಫಾರೆಸ್ಟ್ ಪರ್ಮಿಷನ್ ಬೇಕು. ಅವ್ರೀಗ ನಾವು ಪರ್ಮಿಷನ್ಗೂ ಬರ್ದಿದ್ದೀವಿ, ಜೊತೆಗೆ ನಮಗೆ ಒಂದು 19 ಲಕ್ಷ ದುಡ್ಡು ಕಟ್ಟಕ್ಕೆ ಬರ್ತಿದ್ದಾರೆ. ನಾವು ದುಡ್ಡಿಗೆ ಕೂಡ ಕಳಿಸಿದ್ದೀವಿ. ನಾನು ಮೊನ್ನೆ ಇನ್ನು ಹೋಗಿ ಬಂದಿದ್ದೀನಿ ಬೆಂಗಳೂರಿಗೆ. ಇನ್ನೊಂದು ವಾರದಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೇಮೆಂಟ್ ಅಂತ ಚೆನ್ನಾಗಿ ಮಾಡ್ತಾರೆ. ಫಾರೆಸ್ಟ್ನವರು ಅನುಮತಿ ಕೊಡ್ತಾರೆ ಮರಗಳನ್ನ ಮರ ತೆಗೆಯಕ್ಕೆ. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ SG ಮೇದಪ್ಪ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಂಬಯ್ಯ, ಮಂಡಲ ಅಧ್ಯಕ್ಷ ಗೌತಮ್, ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್, ಹಾನಗಲ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಶವಂತ್, ಉಪಾಧ್ಯಕ್ಷೆ ರೇಣುಕಾ, ವೆಂಕಟೇಶ್, ಚೌಡ್ಲು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.